रुको जरा, सबर करो, बोला धक्का बुक्की नहीं करने का, आराम से लेने का। हाँ, ಈ ರೀತಿ ಆ್ಯಡ್ ಮಾಡ್ಕೊಂಡ ತಕ್ಷಣ ಇವಾಗ ಏನು ಇಲ್ಲಿ ಫೋಟೋ ಬರುತ್ತಲ್ಲ, ಇವಾಗ ಒಂದು ಟೆಕ್ಸ್ಟ್ ಪಿ ಎನ್ ಜಿನ ಆ್ಯಡ್ನ ಮಾಡಬೇಕು. ಆ ಟೆಕ್ಸ್ಟ್ ಪಿ ಎನ್ ಜಿನ ಕೊಟ್ಟಿರ್ತೀನಿ, ಅದನ್ನು ಕೂಡ ಇವಾಗ ಆ್ಯಡ್ನ ಮಾಡಿರಿ. ಇವಾಗ ಈ ರೀತಿ ಟೆಕ್ಸ್ಟ್ ಪಿ ಎನ್ ಜಿಯಲ್ಲಿ ಬಿಟ್ ಮಾರ್ಕ್ಗೆ ಒಂದು ಎಕ್ಸ್ಟ್ರಾ ಇರೋದನ್ನ ಕಟ್ನ ಮಾಡ್ಕೊಳ್ಳಿ. ಮತ್ತು ಇವಾಗ ಈ ಟೆಕ್ಸ್ಟ್ ಪಿ ಎನ್ ಜಿಗೆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಆ ಎಫೆಕ್ಟ್ ಫೇಡಿಂಗ್ ಆ್ಯಂಡ್ ಫೇಡ್ ಔಟ್ ಅಂತ ಆ್ಯಡ್ನ ಮಾಡಿರಿ. ಇದು ತಾನಾಗೆ ಸೆಟ್ ಆಗಿರುತ್ತೆ. ನಾವು ಮತ್ತೆ ಮುಂದೆ ಬೀಟ್ಗೆ ಬಂದುಬಿಟ್ಟು ಮೊದಲು ಇಲ್ಲಿ ಮದುವೆ ಗಂಡ ಹೆಸರು ಮತ್ತು ಫೋಟೋನೇ ಆ್ಯಡ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಆ್ಯಡ್ನ ಮಾಡ್ಕೊರಿ. ಇವು ಟೆಕ್ಸ್ಟ್ ಎಫೆಕ್ಟ್ನ ಯಾವ ರೀತಿ ಮಾಡೋದು ಅಂತ ಬೇಕಾದರೆ ಪಾರ್ಟ್ 2 ವಿಡಿಯೋನ ಮಾಡ್ತೀನಿ. ಯಾವ ವಿಡಿಯೋ ಮಾಡ್ಬೇಕಂದ್ರೆ ನೀವೆಲ್ಲರೂ ಈ ವಿಡಿಯೋ ಕೆಳಗಡೆ ಕಮೆಂಟ್ನ ಮಾಡಿರಿ. ಹಾಗೆ ಈ ವಿಡಿಯೋದ ಲೈಕ್ ಬಂದುಬಿಟ್ಟು 100 ಲೈಕ್ನ ಕಂಪ್ಲೀಟ್ ಮಾಡಿ ಪಾರ್ಟ್ 2 ವಿಡಿಯೋನ ಮಾಡ್ತೀನಿ. ಇವಾಗ ಈ ರೀತಿ ಮದುವೆ ಗಂಡ ಫೋಟೋನ ಆ್ಯಡ್ ಮಾಡ್ಕೊಂಡ ತಕ್ಷಣ ಇವಾಗ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬಿಟ್ವರೆಗೆ ಇದನ್ನ ಡ್ರ್ಯಾಗ್ನ ಮಾಡ್ಕೊಳ್ಳಿ. ಇವಾಗ ಈ ರೀತಿ ವಿಡಿಯೋ ರೆಡಿ ಆಗುತ್ತೆ. ಮತ್ತು ಮದುವೆ ಹೆಣ್ಣಿಂದು ಫೋಟೋ ಮತ್ತು ಹೆಸರನ್ನ ಸೆಟ್ ಮಾಡ್ಕೋಬೇಕು. ಈ ರೀತಿ ಟೆಕ್ಸ್ಟ್ ಪೇಜ್ಗಳನ್ನ ಮಾಡೋದನ್ನ ನೆಕ್ಸ್ಟ್ ಪಾರ್ಟ್ನಲ್ಲಿ ಬರುತ್ತೆ. ಹಾಗಾಗಿ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿದ್ವಿ. ನೆಕ್ಸ್ಟ್ ಪಾರ್ಟ್ ಬರೋ ವಿಡಿಯೋಗಳು ಮಸ್ತಾಗಿರುತ್ತೆ. ನಾವು ಮತ್ತೆ ಮದುವೆ ಹೆಣ್ಣಿನ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಆ ಫೋಟೋನ ಕೂಡ ಇದೇ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ನ ಮಾಡ್ಕೋಬೇಕು. ಈ ರೀತಿ ಅಡ್ಜಸ್ಟ್ ಆದ ತಕ್ಷಣ ಮತ್ತೆ ಇವಾಗ ಮದುವೆ ಮುಹೂರ್ತದ ಪಿ ಎನ್ ಜಿನ ಕೂಡ ಆ್ಯಡ್ನ ಮಾಡ್ಕೊರಿ. ಅದನ್ನು ಕೂಡ ಇವಾಗ ಈ ರೀತಿ ಸೈಜ್ನ ಚಿಕ್ಕದಾಗಿ ಮಾಡ್ಕೊಂಡು ಅಡ್ಜಸ್ಟ್ನ ಮಾಡ್ಕೊರಿ. ಇವಾಗ ನೆಕ್ಸ್ಟ್ ಮದುವೆ ಡೇಟ್ನು ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ಆ್ಯಡ್ನ ಮಾಡ್ಕೊರಿ. ಇವಾಗ ಮತ್ತು ಮದುವೆ ಎಲ್ಲಿ ನಡೀತೆ ಅಂದರೆ ಪ್ಲೇಸ್ ಹೆಸರನ್ನ ಕೂಡ ಕೊಟ್ಟಿರ್ತೀನಿ, ಅದನ್ನ ಕೂಡ ಶಾರ್ಟ್ನ ಮಾಡ್ಕೊರಿ. ಇವೆಲ್ಲ ಟೆಕ್ಸ್ಟ್ ಪೇಜ್ಗಳನ್ನ ನೀವು ಕೂಡ ಎಡಿಟ್ ಮಾಡ್ಕೋಬೇಕಂದ್ರೆ ಪಾರ್ಟ್ 2 ನಲ್ಲಿ ಇರುತ್ತೆ. ಆ ಪಾರ್ಟ್ 2ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರು ಕೂಡ. ಸಾರಿ, ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಬಂದುಬಿಟ್ಟು ಬೇರೆ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಎಫೆಕ್ಟ್ನ ಆ್ಯಡ್ ಮಾಡಿದ ತಕ್ಷಣ ನೀವು ಆವಾಗಲೇ ಆ್ಯಡ್ ಮಾಡ್ಕೊಂಡೆಲ್ಲ ಟೆಕ್ಸ್ಟ್ ಪೇಜ್ಗಾಗಿ ಶ್ಯಾಡೋ ಎಫೆಕ್ಟ್ನ ಆನ್ನ ಮಾಡ್ಕೊರಿ. ಎಲ್ಲ ಆಗಿದ ತಕ್ಷಣ ಮತ್ತೆ ಬ್ಯಾಗ್ ಬಂದುಬಿಟ್ಟು ವರ್ಷದಲ್ಲಿ ಒಂದು ಎಫೆಕ್ಟ್ನ ಕೊಟ್ಟಿರ್ತೀನಿ, ಕಾಪಿ ಮಾಡ್ಕೊರಿ. ಮತ್ತು ಬಿಡ್ ಮಾರ್ಕ್ಗೆ ಬಂದು ಅವಾಗಲೇ ಆ್ಯಡ್ ಮಾಡಿದ್ವಲ್ಲ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತ ಹೋಗಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ನ ಮಾಡಿರಿ. ಹಾಗೆ ಪಾರ್ಟ್ 2ಗಾಗಿ ಕಮೆಂಟ್ನ ಮಾಡಿರಿ.